ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದ್ರೆ ಸಾಕು. ಅದು ಕೇವಲ ಈ ಒಂದು ಪದಾರ್ಥವನ್ನು ನೀವು ತಿನ್ನೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ನೀವು ಬರಮಾಡಿಕೊಳ್ಳಬಹುದು. ಏಲಕ್ಕಿಯ ಈ ಒಂದು ಚಿಕ್ಕ ಉಪಾಯವನ್ನು ಒಮ್ಮೆ ಮಾಡಿ ನೋಡಿ. ಒಂದು ಏಲಕ್ಕಿ ನಿಮ್ಮ ಭಾಗ್ಯ ಬದಲಿಸಬಲ್ಲದು ಎಂದರೆ ನಂಬುತ್ತೀರಾ? ಈ ಏಲಕ್ಕಿಯ ಸುವಾಸನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಅಡಗಿದೆ. ಈ ಒಂದು ಚಿಕ್ಕ ಏಲಕ್ಕಿಯಿಂದ ಏನು ಚೇಂಜ್ ಆಗೋದಕ್ಕೆ ಸಾಧ್ಯ, ಏನೆಲ್ಲ ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಂತ ಕ್ವಶನ್ ಮಾಡೋರು ಅಥವಾ ಯೋಚನೆ ಮಾಡೋರು ಅಥವಾ ಡೌಟ್ ಏನಾದರೂ ಇದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಆ ಒಂದು ಸೀಕ್ರೆಟ್ ಪವರ್ ಆಫ್ ಏಲಕ್ಕಿಯ ಬಗ್ಗೆ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಯಿರಿ. ಹೌದು, ಈ ಏಲಕ್ಕಿಯಲ್ಲಿ ಲಕ್ಷ್ಮೀ ದೇವಿಯ ಸಂಪತ್ತು, ಸರಸ್ವತಿಯ ಜ್ಞಾನ, ಶುಕ್ರನ ಆಡಂಬರ ಐಷಾರಾಮಿಯ ಜೀವನವನ್ನು ಕೊಡುವಂತಹ ಶಕ್ತಿ ಹಾಗೂ ಬುಧನ ಒಂದು ಮಾತಿನ ಚಾತುರ್ಯತೆ ಇವೆಲ್ಲವೂ ಕೂಡ ಒಟ್ಟಿಗೆ ಸೆಳೆಯುವಂತಹ ಶಕ್ತಿ ಈ ಒಂದು ಏಲಕ್ಕಿಯಲ್ಲಿರುತ್ತದೆ. ಏಲಕ್ಕಿಯನ್ನು ನಾವು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಲಕ್ಷ್ಮೀ ಪೂಜಾ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಬಳಸುತ್ತೇವೆ ಮತ್ತು ಹಲವಾರು ವಿಧದಲ್ಲಿ ನೆಗೆಟಿವಿಟಿಯನ್ನು ತೆಗೆದುಹಾಕಲು ಹಾಗೂ ಹಣದ ಆಕರ್ಷಣೆಗಾಗಿ ಪ್ರಬಲವಾಗಿ ನಾವು ಈ ಒಂದು ಏಲಕ್ಕಿಯನ್ನು ಬಳಸ್ತೀವಿ. ಆದರೆ ಇವತ್ತಿನ ದಿನ ಏಲಕ್ಕಿಯನ್ನು ಸರಳವಾಗಿ ನಾವು ಯಾವ ರೀತಿಯಾಗಿ ಬಳಸೋದ್ರಿಂದ ನಮ್ಮ ಎಲ್ಲ ರೀತಿಯಾದಂತಹ ವಿಶ್ವಾಸ ಆಗಲಿ ಅಥವಾ ಆಸೆಗಳಾಗಲಿ ಅಥವಾ ನಮ್ಮ ಜೀವನದ ಇಂಟೆನ್ಷನ್ ಗುರಿಗಳನ್ನು ಈಡೇರಿಸಿಕೊಳ್ಳಲು ಯಾವ ರೀತಿಯಾಗಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬಹುದು ಅಥವಾ ಈ ಒಂದು ಏಲಕ್ಕಿಯ ಉಪಾಯಗಳನ್ನು ಪರಿಹಾರಗಳನ್ನು ಮಾಡಬಹುದು ಎಂಬುದರ ಬಗ್ಗೆ ಸಂಪೂರ್ಣ ತಿಳಿಯುತ್ತಾ ಹೋಗೋಣ. ಈ ಒಂದು ಏಲಕ್ಕಿಯ ಸುವಾಸನೆ ಒಂದು ಚಿಕ್ಕ ಬೀಜ ನಿಮ್ಮ ಜೀವನದಲ್ಲಿ ಧನ, ಶಾಂತಿ, ಪ್ರೀತಿ, ಯಶಸ್ಸು ಎಲ್ಲವನ್ನು ತರಬಲ್ಲದು. ಹಾಗೂ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಟೂಲ್ ಆಗಿ ಕೂಡ ಅಂದ್ರೆ ಪ್ರಬಲವಾದಂತಹ ಅಸ್ತ್ರವನ್ನಾಗಿ ಕೂಡ ಈ ಒಂದು ಚಿಕ್ಕ ಏಲಕ್ಕಿಯನ್ನು ಬಳಸಬಹುದು. ಹಾಗಾದರೆ ಬನ್ನಿ, ಯಾವ ರೀತಿಯಾಗಿ ನಾವು ನಮ್ಮ ಹಲವಾರು ಸಮಸ್ಯೆಗಳಿಗೆ ಏಲಕ್ಕಿಯನ್ನು ಬಳಸಬಹುದು ಎಂಬುದರ ಬಗ್ಗೆ ನೋಡೋದಾದ್ರೆ, ಮೊದಲಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗಲು, ನಿಮ್ಮ ಯಾವುದೇ ಕೆಲಸದಲ್ಲಿ ಕಾನ್ಫಿಡೆನ್ಸ್ ಇಂದ, ಧೈರ್ಯದಿಂದ ಹಾಗೂ ಹಿಡಿದಿರುವಂತಹ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸನ್ನು ಸಾಧಿಸಲು ನಿಮ್ಮ ಮಾತಿಗೆ ಪ್ರತಿಯೊಬ್ಬರು ಕೂಡ ಗೌರವ ಕೊಡಬೇಕು, ಗೌರವ ಸಿಗಬೇಕು ಮತ್ತು ಒಂದು ಒಳ್ಳೆಯ ಆಪರ್ಚುನಿಟೀಸ್ ಅವಕಾಶಗಳು ನಿಮ್ಮ ಕಡೆ ಹರಿದು ಬರಬೇಕು ಅಂದ್ರೆ ಈ ಒಂದು ರೆಮಿಡಿಯನ್ನ ಮಾಡಬಹುದು. ಅಂದ್ರೆ ಪ್ರತಿ ಭಾನುವಾರ ಬೆಳಗ್ಗೆ ಅಂದರೆ ಮಧ್ಯಾಹ್ನದ ಒಳಗೆ 12 ಗಂಟೆಯ ಒಳಗೆ ಕೂಡ ಈ ಒಂದು ರೆಮಿಡಿ ಅಥವಾ ಈ ಒಂದು ಪರಿಹಾರವನ್ನ ಮಾಡಬೇಕು. ಈ ಒಂದು ಏಲಕ್ಕಿಯನ್ನ ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ಮನದ ಇಂಟೆನ್ಷನ್, ನಿಮ್ಮ ಆಸೆ, ಇಚ್ಛೆ ಅದೇನಿರುತ್ತೋ ಆ ಎಲ್ಲ ಆಸೆಗಳನ್ನ ನೀವು ಕಣ್ಣುಗಳಲ್ಲಿ ಭಾವಿಸಿಕೊಳ್ಳುತ್ತಾ, ಕಲ್ಪಿಸಿಕೊಳ್ಳುತ್ತಾ ಆ ಎಲ್ಲ ಇಚ್ಛೆಯನ್ನು ಆ ಏಲಕ್ಕಿಯನ್ನು ಕೈಯಲ್ಲಿ ಹಿಡಿದು ಒಮ್ಮೆ ಹೇಳಬೇಕು. ನಂತರ ಅದನ್ನು ನೀವು ನಿಮ್ಮ ಬಾಯಲ್ಲಿ ಹಾಕಿಕೊಂಡು ನಿಧಾನವಾಗಿ ಅದನ್ನು ಜಗಿದು ತಿನ್ನಬೇಕು ಅಥವಾ ಸಕ್ಕರೆಯೊಂದಿಗೆ ಬೆರೆಸಾದರೂ ಕೂಡ ಈ ಒಂದು ಏಲಕ್ಕಿಯನ್ನು ತಿನ್ನಬೇಕು. ಒಟ್ಟಿನಲ್ಲಿ ಈ ಒಂದು ಅಂದರೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂತಹ ಮ್ಯಾನಿಫೆಸ್ಟೇಷನ್ ಮಾಡಿರ್ತಕ್ಕಂತಹ ಈ ಒಂದು ಏಲಕ್ಕಿಯನ್ನ ಡೈರೆಕ್ಟ್ ಆಗಿ ಆದರೂ ಬಾಯಲ್ಲೇ ಹಾಕ್ಕೊಳ್ಬಹುದು ಅಥವಾ ಅದನ್ನು ಸಿಹಿ ಪದಾರ್ಥಕ್ಕೆ ಬಳಸಿ ಆದರೂ ಕೂಡ ಈ ಒಂದು ಏಲಕ್ಕಿಯನ್ನ ನೀವು ತಿನ್ನಬೇಕು. ಈ ರೀತಿಯಾಗಿ ಕೆಲವು ವಾರಗಳ ಕಾಲ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಗಾಧವಾದಂತಹ ಬದಲಾವಣೆಯನ್ನ ಕಾಣ್ತೀರಿ. ಇದನ್ನು ಸಂಡೇ ಮಾತ್ರ ಮಾಡಬೇಕಾಗತ್ತೆ. ಹಾಗೂ ಈ ಒಂದು ಪರಿಹಾರವನ್ನು ನೀವು ಮಾಡೋದ್ರಿಂದ ಜಸ್ಟ್ 3 ದಿನದಲ್ಲಿ ಅಂದರೆ 3 ಬಾರಿ ಈ ಒಂದು ಪರಿಹಾರವನ್ನ ಮಾಡೋದ್ರಿಂದ ಎಫೆಕ್ಟಿವ್ ಆಗಿರ್ತಕ್ಕಂಥ ರಿಸಲ್ಟ್ ಅನ್ನ ನೀವು ಕೊಡಲು ಪ್ರಾರಂಭವಾಗ್ತಾ ಹೋಗುತ್ತೆ. ಹಾಗೂ ಇದನ್ನ ನೀವು ಕಂಟಿನ್ಯೂಸ್ ಆಗಿ 20 ಡೇಸ್ ಕೂಡ ಮಾಡಬಹುದು. ಈ ರೀತಿಯಾಗಿ ಮಾಡೋದ್ರಿಂದ ಈ ಒಂದು ಏಲಕ್ಕಿಯ ಕಾಳನ್ನು ಬೆಳಗ್ಗೆ ಎದ್ದ ತಕ್ಷಣ ತಿನ್ನುವುದರಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನ ನೀವು ಕಾಣ್ತಾ ಹೋಗ್ತೀರಿ. ಹಾಗೂ ನಿಮ್ಮ ಚಿಂತನೆಗಳಲ್ಲಿ, ನಿಮ್ಮ ಮಾತಿನ ಒಂದು ಶೈಲಿಯಲ್ಲಿ ಹಾಗೂ ನಿಮ್ಮ ಆಲೋಚನೆಯ ಒಂದು ದಾರಿಯಲ್ಲಿ ನೀವು ಬದಲಾವಣೆಗಳನ್ನ ಕಾಣಬಹುದು. ನಂತರ ನೋಡುವುದಾದ್ರೆ ಎಲ್ಲರಿಗೂ ಇರ್ತಕ್ಕಂಥ ಒಂದು ಸಾಮಾನ್ಯ ಸಮಸ್ಯೆ ಅದುವೇ ಹಣಕಾಸಿನ ಸಮಸ್ಯೆ. ಹೌದು, ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಬೇಕು, ಏನೆಲ್ಲ ಮಾಡಬೇಕು, ಏನ್ ಮಾಡಬೇಕು, ಏನೂ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ಈ ಒಂದು ಚಿಕ್ಕ ಪರಿಹಾರವನ್ನಾದ್ರೂ ಖಂಡಿತವಾಗ್ಲೂ ಮಾಡಿ. ಅದೇನು ಅಂದ್ರೆ ಒಂದು ವೈಟ್ ಪೇಪರ್ನಲ್ಲಿ 6 ಅಂತ ಬರಿಬೇಕು. 6 ಎಂದರೆ ಒಂದು ಅದೃಷ್ಟದ ಸಂಖ್ಯೆ, ಒಂದು ಲಕ್ಷ್ಮೀ ದೇವಿಯ ಅತ್ಯಂತ ಪ್ರೀತಿಯಾದಂತಹ ಸಂಖ್ಯೆ. ಈ ಒಂದು ಸಂಖ್ಯೆಯಲ್ಲಿ ಹಲವಾರು ರೀತಿಯಾದಂತಹ ಕುತೂಹಲಕಾರಿ ಅಂಶವೂ ಅಡಗಿದೆ. ಹೀಗಿರುವಾಗ ಈ ಒಂದು ವೈಟ್ ಪೇಪರ್ನಲ್ಲಿ ನೀವು 6 ಅಂತ ಹೇಳಿ ಬರಿಬೇಕು. ಅಂದರೆ ನಂಬರ್ 6 ಅನ್ನ ಬರಿಬೇಕು. ಚಿಕ್ಕದಾಗಿ ಆದರೂ ಬರೆಯಿರಿ ಅಥವಾ ನಿಮಗೆ ಸಾಧ್ಯವಾದಷ್ಟು ದೊಡ್ಡದಾದರೂ ಬರೆಯಿರಿ. ಯಾವ ಕಲರ್ ಪೆನ್ ಆದರೂ ನೀವು ಬಳಸಬಹುದು. ಸಾಮಾನ್ಯವಾಗಿ ಹಸಿರು ಅಥವಾ ನೀಲಿ ಆದರೂ ನೀವು ಬಳಸಬಹುದು. ನಂತರ ಬರೆದ್ಬಿಟ್ಟು ಈ ಒಂದು ಪೇಪರ್ನಲ್ಲಿ 2 ಏಲಕ್ಕಿ ಕಾಯಿಯನ್ನು ಇಡಬೇಕು. ಅಂದರೆ ಯಾವುದೇ ರೀತಿಯಾಗಿ ತುಂಡಾಗಿರದ ಅಥವಾ ಆ ಒಂದು ಏಲಕ್ಕಿಯ ಸಿಪ್ಪೆ ಬಿಚ್ಚಿಕೊಳ್ಳದೆ ಇರತಕ್ಕಂತಹ ಇಡಿಯಾಗಿರ್ತಕ್ಕಂತಹ ಏಲಕ್ಕಿಯನ್ನು, ಹಸಿರು ಬಣ್ಣದ ಏಲಕ್ಕಿಯನ್ನು, 2 ಏಲಕ್ಕಿಯನ್ನು ಆ ಒಂದು ಪೇಪರ್ನಲ್ಲಿ ಇಟ್ಟು ಮಡಚಿಕೊಳ್ಬೇಕು. ನಂತರ ಈ ಒಂದು ಮಡಚಿರ್ತಕ್ಕಂತಹ ಪೇಪರನ್ನು ನೀವು ಕೈಯಲ್ಲಿ ಹಿಡಿದು ನಿಮ್ಮ ದೇವರಲ್ಲಿ, ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥಿಸಿಕೊಳ್ಬೇಕು. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿದೆ ಹಾಗೂ ನನ್ನ ಜೀವನದಲ್ಲಿ ಹಲವಾರು ರೀತಿಯಾದಂತಹ ಹಣಕಾಸಿನ ಅವಕಾಶಗಳು ಎದುರಾಗಿದೆ ಎಂಬ ಒಂದು ಭಾವನೆಯನ್ನು, ನಿಮ್ಮ ಒಂದು ಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದು 5 ಬಾರಿ ಹೇಳಬೇಕು.
ಹೌದು. ಈ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡಿದ್ದು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿದೆ ಅನ್ನೋದಾದ್ರೆ, ನೀವು ಈ ಒಂದು ಏಲಕ್ಕಿಯನ್ನು ಹಿಡ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಬಹುದು. ಅಥವಾ ಅದರ ಬಗ್ಗೆ ನಮಗೇನು ಗೊತ್ತಿಲ್ಲ ಅನ್ನೋದಾದ್ರೆ, ನೀವು ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿಕೊಳ್ತಾ, ಅಕಸ್ಮಾತ್ ನಿಮಗೆ ಯಾವುದಾದರೂ ಒಂದು ಮಂತ್ರವನ್ನು ತಿಳ್ಕೊಂಡಿದ್ರೆ, ಆ ಒಂದು ಲಕ್ಷ್ಮೀ ದೇವಿಯ ಮಂತ್ರವನ್ನು 5 ನಿಮಿಷಗಳ ಕಾಲ ಜಪ ಮಾಡಿಕೊಳ್ತಾ ಅಥವಾ ಹೇಳಿಕೊಳ್ತಾ, ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಸಲ್ಲಿಸಿ, ನಂತರ ಈ ಒಂದು ಏಲಕ್ಕಿಯ ಒಂದು ಪೇಪರನ್ನು ನಿಮ್ಮ ಪರ್ಸ್ ಅಥವಾ ನೀವು ಮಲಗುವ ದಿಂಬಿನ ಕೆಳಗಡೆ 21 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಇಡ್ತಾ ಹೋಗಬೇಕು. ಹೌದು. ಹಾಗೂ ನೀವು ಯಾವ ರೀತಿಯಾಗಿ ಹೆಚ್ಚು ಹೆಚ್ಚು ಪಾಸಿಟಿವ್ ಆಗಿ ನೀವು ಚಿಂತನೆಗಳನ್ನು ಮಾಡಲು ಸ್ಟಾರ್ಟ್ ಮಾಡ್ತೀರೋ, ಅಷ್ಟು ಬೇಗ ಈ ಒಂದು ಕೆಲಸ, ಈ ಒಂದು ಪರಿಹಾರ ಹೆಚ್ಚಾಗಿ ವರ್ಕ್ ಮಾಡಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೌದು. ನಂತರ ಇದರಿಂದಾಗಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲು ಆರಂಭವಾಗ್ತಾ ಹೋಗುತ್ತೆ ಮತ್ತು ಅನ್ಎಕ್ಸ್‌ಪೆಕ್ಟ್ ಆಗಿ ಯಾವುದಾದರೂ ಒಂದು ಮೂಲದಿಂದ ಹಣವು ನಿಮ್ಮನ್ನು ಹುಡುಕಿ ಬರುವಂತೆ ಮಾಡುತ್ತೆ. ಹೌದು. ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಈ ಒಂದು ಪರಿಹಾರ ಎಫೆಕ್ಟಿವ್ ಆಗಿರ್ತಕ್ಕಂಥ ರಿಸಲ್ಟ್ ಅನ್ನು ಕೊಡಬಲ್ಲದು. ಆದರೆ ನಂಬಿಕೆ ಇರಬೇಕು ಮಾತ್ರ. ನಂತರ ನೋಡೋದಾದ್ರೆ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂಥ ನೆಗೆಟಿವಿಟಿಯನ್ನು ದೂರಗೊಳಿಸಲು ಅಥವಾ ಯಾವ ಸಮಸ್ಯೆ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ನ ಲೈಫಲ್ಲಿ, ಆದರೂ ಕೂಡ ಸಮಸ್ಯೆ ಇದೆ ಅನ್ನೋರು ಅಥವಾ ಜನರ ಕೆಟ್ಟ ದೃಷ್ಟಿ ಬಿದ್ದಿದೆ ನಮ್ಮ ಮೇಲೆ ಅಂತ ಅನಿಸಿದ್ರೆ ಅಥವಾ ಮನೆಗಳಲ್ಲಿ ಮನಸ್ತಾಪ ಏನಾದರೂ ಉಂಟಾಗಿದ್ರೆ, ನೀವು ಈ ಒಂದು ರೆಮಿಡಿಯನ್ನ, ಈ ಒಂದು ಪರಿಹಾರವನ್ನ ಚಿಕ್ಕದಾಗಿ ಮಾಡಬಹುದು. ಹಾಗೂ ಈ ಒಂದು ಪರಿಹಾರವನ್ನ ಮಂಗಳವಾರ ಅಥವಾ ಅಮಾವಾಸ್ಯೆಯ ದಿನ ರಾತ್ರಿ ಈ ಒಂದು ಪರಿಹಾರವನ್ನ ಮಾಡಬಹುದು. ಅದಕ್ಕಾಗಿ ನೀವು ಒಂದು ಚಿಕ್ಕ ಬೌಲನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿಣ ಮತ್ತು ಏಲಕ್ಕಿಯನ್ನು ಹಾಕಿ ಇಡಬೇಕು. ಹಾಗೂ ರಾತ್ರಿ ಪೂರ್ತಿ ಈ ಒಂದು ಬಟ್ಟಲನ್ನು ನಿಮ್ಮ ಬೆಡ್‌ರೂಮಲ್ಲಿ ಅಥವಾ ನಿಮ್ಮ ಮನೆಯ ಲಿವಿಂಗ್ ರೂಮ್ ಅಥವಾ ಹಾಲ್‌ನಲ್ಲಿ ಒಂದು ಕಡೆ ಇಡಬೇಕು. ಹಾಗೂ ಅದನ್ನು ಮರುದಿನ ಬೆಳಗ್ಗೆ ಇದಕ್ಕೆ, ಈ ಒಂದು ಬಟ್ಟಲಿಗೆ ನೀರನ್ನು ಬೆರೆಸಿ ಇದನ್ನು ಯಾವುದಾದರೂ ಒಂದು ಗಿಡದ ಕೆಳಗೆ ಹಾಕಬೇಕು. ಹಾಗೂ ಇದನ್ನು ಯಾರೂ ತುಳಿಯದಂತೆ ಜೋಪಾನವಾಗಿ ನೋಡಿಕೊಳ್ಳಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ನೆಗೆಟಿವಿಟಿ ರಿಮೂವ್ ಆಗುವುದರ ಜೊತೆಗೆ, ಹಾಗೂ ಒಂದು ರೀತಿಯಾದಂಥ ಪಾಸಿಟಿವ್ ವೈಬ್ಸ್‌ಗಳು ಉಂಟಾಗಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗೂ ಯಾವುದೇ ರೆಮಿಡಿಗಳು ಮಾಡಲು ಕೇವಲ ಒಂದು ಬಾರಿ ಮಾಡಿದರೆ ಅದು ನಮಗೆ ಹೆಚ್ಚಿನ ಪರಿಣಾಮಕಾರಿ ರಿಸಲ್ಟ್ ಅನ್ನು ಕೊಡೋದಿಲ್ಲ. ಹಾಗಾಗಿ ನಿರಂತರವಾಗಿ ಕೆಲವು ದಿನಗಳ ಕಾಲ ಈ ರೀತಿಯಾದಂಥ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡ್ತಾ ಹೋಗೋದ್ರಿಂದ ಪೂರ್ತಿಯಾಗಿ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕತೆ ದೂರವಾಗುತ್ತಾ ಹೋಗುತ್ತದೆ. ಏಕೆಂದರೆ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡಲು ತನ್ನದೇ ಆದಂತಹ ಒಂದು ಸಮಯವನ್ನು ತೆಗೆದುಕೊಳ್ಳುವುದರಿಂದ ಕೆಲವೊಂದು ಪರಿಹಾರಗಳನ್ನ ಕೆಲವೊಂದು ಸಮಯದವರೆಗೆ ಅವಶ್ಯಕವಾಗಿ ಮಾಡಲೇಬೇಕಾಗುತ್ತದೆ. ಹಾಗೂ ಈ ಒಂದು ಏಲಕ್ಕಿಯ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತುಂಬಾನೇ ಬೇಗ ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನು ಕೊಡ್ತಾ ಹೋಗುತ್ತೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ಈ ಒಂದು ಪರಿಹಾರ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ಪೂರ್ಣಗೊಳ್ಳುತ್ತಾ ಹೋಗುತ್ತೆ. ಹೌದು. ತುಂಬಾ ಸುಲಭವಾಗಿ ಮಾಡುವಂತಹ ಒಂದು ಈ ಏಲಕ್ಕಿಯ ಪರಿಹಾರವನ್ನು ಒಮ್ಮೆ ಮಾಡಿ ನೋಡಿ. ನಾವು ಹೇಳಿರುವ ಈ ಒಂದು 3 ರಿಂದ 4 ಪರಿಹಾರಗಳನ್ನು ಇವತ್ತಿನ ದಿನ ತಿಳಿಸಿದ್ದೇವೆ. ಈ ಎಲ್ಲ ಪರಿಹಾರಗಳು ಅತ್ಯಂತ ಸರಳವಾಗಿದ್ದು ತುಂಬಾ ಎಫೆಕ್ಟಿವ್ ಆಗಿರ್ತಕ್ಕಂಥ ರಿಸಲ್ಟ್ ಅನ್ನು ನಿಮಗೆ ಕೊಡುತ್ತೆ. ಹಾಗಾಗಿ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಮತ್ತು ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ರೀತಿಯಾದಂಥ ಇನ್ನು ಹಲವಾರು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಮತ್ತು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್‌ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.